ನಮಸ್ಕಾರ ಸ್ನೇಹಿತರೆ. ನಾನು ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕಾಶಿ ಟ್ರಿಪ್ ನಾವು ಹೋಗಿದ್ದಾಗ ಮಾಡ್ಕೊಂಡಿದ್ದಂಥ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಒಂದು ಸಲ ಜೀವನದಲ್ಲಿ ಕಾಶಿ ಟ್ರಿಪ್ನ ಹೋಗಬೇಕು ಅಂತ ಆಸೆ ಇರುತ್ತೆ. ಹಾಗಾಗಿ ನಾವು ಕೂಡ ಕಾಶಿ ಟ್ರಿಪ್ನ ಪ್ಲ್ಯಾನ್ ಮಾಡಿದ್ವಿ. ಅದು ಪ್ಲ್ಯಾನ್ ಮಾಡಬೇಕಾದ್ರೆ ನಮಗೆಲ್ಲ ಯಾವ ಗೊಂದಲಗಳಿದ್ವು ಅಂತ ಅದ್ರ ಬಗ್ಗೆ ಹೇಳ್ತೀನಿ. ಹಾಗೆ ಕೆಲವ್ರಿಗೆ ತುಂಬ ಜನಕ್ಕೆ ಆ ವಿಷಯದ ಬಗ್ಗೆ ಗೊಂದಲಗಳಿರ್ಬೋದು. ಏನಂತ ಅಂದರೆ ಕಾಶಿ ಟ್ರಿಪ್ನ ನಾವು 2 ಮಂತ್ಸ್ ಡಿಸ್ಕಷನಲ್ಲೇ ಮುಗಿಸಿದ್ವಿ. ಯಾಕೆ ಅಂದರೆ ಕಾಶಿಗೆ ಹೋಗಬೇಕಾದ್ರೆ ಎಲ್ಲರೂ ವಯಸ್ಸಾದ್ಮೇಲೆ ಹೋಗಬೇಕು ಅಂತ ಹೇಳ್ತಾರಂತೆ. ಆದರೆ ನಮಗೆ ವಯಸ್ಸಾದಮೇಲೆ ಅಂದರೆ ಮಕ್ಕಳು ಮದುವೆ ಎಲ್ಲ ಮಾಡಿದ್ಮೇಲೆ ಮುಪ್ಪಿನ ಕಾಲದಲ್ಲಿ ಹೋಗಬೇಕು ಅಂತ ಹೇಳ್ತಾರಂತೆ. ಆ ಥರ ಡಿಸ್ಕಷನ್ಗಳು ಕೂಡ ನಮ್ಗಳ ಮಧ್ಯೆನೂ ಬಂದಿತ್ತು. ನಾವು ಮತ್ತು ನಮ್ಮ ಫ್ಯಾಮಿಲಿ ಟೋಟಲ್ 16 ಮೆಂಬರ್ಸ್ ನಾವು ಕಾಶಿ ಟ್ರಿಪ್ನ ಪ್ಲ್ಯಾನ್ ಮಾಡಿದ್ದು. ಎಲ್ಲ ಡಿಸ್ಕಷನ್ಗಳು ನಡೆದ ನಂತರ ಫೈನಲಿ ನಾವು ಡಿಸೈಡ್ ಮಾಡಿದ್ವಿ, ಇಲ್ಲ ಹೋಗ್ಬೋದು ಅಂತ ಎಲ್ಲರನ್ನು ವಿಚಾರಿಸಿ ಕೇಳಿದಾಗ ಹೇಳಿದರು, ಇಲ್ಲ ಆ ಥರ ಏಜ್ ಆದಮೇಲೆ ಹೋಗಬೇಕು ಅಂತ ಏನಿಲ್ಲ, ಯಾವಾಗ ಬೇಕಾದರೂ ಹೋಗ್ಬೋದು ಅಂತ ಹೇಳಿದ್ರು. ಹಾಗಾಗಿ ನಾವು ನಮ್ಮ ಕಾಶಿ ಟ್ರಿಪ್ನ ಹೋಗಿ ಬಂದ್ವಿ. ಆವಾಗ ನಾನು ಮಾಡಿರೋವಂಥ ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಾವು ಈ ಕಾಶಿ ಮತ್ತು ಅಯೋಧ್ಯೆ ಟ್ರಿಪ್ಪಿಗೆ ಯಾವುದೇ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಮೂಲಕ ಹೋಗಿರಲಿಲ್ಲ. ನಾವೇ ಫ್ಯಾಮಿಲಿ ಮೆಂಬರ್ಸ್ ಪ್ಲ್ಯಾನ್ ಮಾಡಿ ಟಿಕೆಟ್ಸ್ನೆಲ್ಲ ಬುಕ್ ಮಾಡಿಕೊಂಡು ಹೋಗಿದ್ದಿದ್ದು. ಹಾಗಾಗಿ ನಮಗೆ ತುಂಬ ಬಜೆಟ್ ಜಾಸ್ತಿ ಆಯಿತು ಅಂತ ಏನೂ ಅನಿಸಿಲ್ಲ. ಬಜೆಟ್ ಎಷ್ಟಾಯಿತು ಏನು ಅಂತ ಮುಂದೆ ಕಂಟಿನ್ಯೂಟಿಲಿ ಹೇಳ್ತೀನಿ ಬನ್ನಿ. ಕಾಶಿ ಟ್ರಿಪ್ನ ಪ್ಲ್ಯಾನ್ ಮಾಡಬೇಕಾದ್ರೆ ನಮಗೊಂದು ಕನ್ಫ್ಯೂಷನ್ ಇತ್ತು. ಏನಂತ ಅಂದರೆ ಕಾಶಿಗೆ ನಾವು ಟ್ರೈನಲ್ಲಿ ಹೋಗೋದಾ ಫ್ಲೈಟಲ್ಲಿ ಹೋಗೋದಾ ಅಂತ. ಫಸ್ಟು ನಾವು ಹೋಗಬೇಕಾ ಬೇಡವಾ ಅಂತ ಡಿಸ್ಕಷನ್ ನಡೀತು. ನಂತರ ಟ್ರೈನಲ್ಲಿ ಬೆಸ್ಟಾ ಫ್ಲೈಟಲ್ಲಿ ಬೆಸ್ಟಾ ಅಂತ ಡಿಸ್ಕಷನ್ ಶುರುವಾಯಿತು. ಅದನ್ನು ನಾವು ಡಿಸ್ಕಸ್ ಮಾಡಿ ಫೈನಲಿ ಫ್ಲೈಟ್ ಅಂತ ಡಿಸೈಡ್ ಮಾಡಿದ್ವಿ. ಯಾಕೆ ಅಂದರೆ ಫ್ಲೈಟ್ಗೂ ಮತ್ತು ಟ್ರೈನಿಗೂ ಏನು ಡಿಫ್ರೆನ್ಸ್ ಅಂದರೆ ಟೈಮ್ ತುಂಬ ಸೇವ್ ಆಗುತ್ತೆ ಫ್ಲೈಟಲ್ಲಿ ಹೋಗೋದ್ರಿಂದ. ಮತ್ತು ನಿಮಗೆ ಅಮೌಂಟ್ ಬಂದು ತುಂಬ ಎಕ್ಸ್ಪೆನ್ಸಿವ್ ಏನು ಆಗಲ್ಲ ಟ್ರೈನ್ಗೂ ಮತ್ತು ಫ್ಲೈಟಿಗೂ. ತುಂಬ ಅಂದರೆ ಟ್ರೈನಿಗೆ ಅರೌಂಡ್ 3000 ಏನೋ ಒಂದು ಸೈಡ್ ಹೇಳ್ತಾರೆ. 2 ಡೇಸ್ ಜರ್ನಿ ಅಂತ ಹೇಳ್ತಾರೆ. ಆದರೆ ಫ್ಲೈಟಲ್ಲಿ ನಮಗೆ ಓನ್ಲಿ 2 ಅವರ್ಸ್ ಮಾತ್ರ ಜರ್ನಿ ಇರುತ್ತೆ. ಹಾಗಾಗಿ ನಾವು ಫ್ಲೈಟ್ ಜರ್ನಿನ ಚಾಯ್ಸ್ ಮಾಡ್ಕೊಂಡ್ವಿ. ಈ ವಿಡಿಯೋದಲ್ಲಿ ನಿಮಗೆ ಆದಷ್ಟು ಏರ್ಪೋರ್ಟ್ನ ತೋರಿಸಿದ್ದೀನಿ ನಾನು. ನೋಡಿ ಎಷ್ಟು ಗ್ರೀನರಿ ಆಗಿದೆ ಅಂದರೆ ಏರ್ಪೋರ್ಟು ತುಂಬ ಗ್ರೀನರಿ ಆಗಿದೆ. ಎಲ್ಲಿ ನೋಡಿದ್ರೂ ಹಸಿರೇ ಕಾಣಿಸುತ್ತೆ. ನಾನಿದೆ ಫಸ್ಟ್ ಟೈಮ್ ನನ್ನ ಫ್ಲೈಟ್ ಜರ್ನಿ ನನಗೆ ಮತ್ತು ನಮ್ಮ ಫ್ಯಾಮಿಲಿಗೆ. ನನ್ನ ಹಸ್ಬೆಂಡ್ ಮುಂಚೆ ಹೋಗಿ ಬಂದಿದ್ದರು 1-2 ಸಲ. ಆದರೆ ನಮ್ಮಗಳಿಗೆ ಫಸ್ಟ್ ಟೈಮ್ ಇತ್ತು. ಹಾಗಾಗಿ ನಾನು ತುಂಬ ಎಕ್ಸೈಟ್ ಆಗಿದ್ದೆ ಏರ್ಪೋರ್ಟ್ ನೋಡೋದಕ್ಕೆ. ಬ್ಯಾಂಗ್ಳೂರು ಏರ್ಪೋರ್ಟ್ನ ತುಂಬ ಚೆನ್ನಾಗಿದೆ ಏರ್ಪೋರ್ಟು. ಏನಂತಂದರೆ ಹಳೆ ಏರ್ಪೋರ್ಟ್ ಕೆಂಪೇಗೌಡ ಏರ್ಪೋರ್ಟ್ನ ನಾನು ಆಚೆಯಿಂದ ನೋಡಿದ್ದೆ. ಈ ಏರ್ಪೋರ್ಟನ್ನು ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ನೋಡಿ ಈ ಥರ ತುಂಬ ಎಲ್ಲಿ ನೋಡಿದ್ರೂ ಹಸಿರೇ ಕಾಣಿಸುತ್ತೆ. ನನಗಂತೂ ಏನು ಫೀಲ್ ಆಯಿತು ಅಂದರೆ ಯಾವುದೋ ಬೇರೆ ಕಂಟ್ರಿಗೆ ಬಂದಿದ್ದೀವಿ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಹಾಗಾಗಿ ಆದಷ್ಟು ಫೋಟೋಗಳನ್ನ ನಾನು ತಗೊಂಡಿದ್ದೀನಿ. ನಾವು ಫ್ಲೈಟ್ ಜರ್ನಿಗೆ ಯಾರೇ ಹೋಗಬೇಕಾದ್ರೆ ನಾನು ತುಂಬ ಜನ ಹೋಗಿರ್ತಾರೆ. ಆದರೆ ನನಗೆ ಫಸ್ಟ್ ಟೈಮ್ ಆಗಿರೋದು. ನನಗೆ ಕೆಲವು ವಿಷಯಗಳು ಗೊತ್ತಿರಲಿಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ. ಫ್ಲೈಟ್ ಜರ್ನಿ ಯಾರಾದರೂ ನೀವು ಪ್ಲ್ಯಾನ್ ಮಾಡಿದ್ರೆ 2 ಅವರ್ಸ್ ಮುಂಚೆನೇ ಏರ್ಪೋರ್ಟ್ನ ತಲುಪಬೇಕಾಗತ್ತೆ. ಹಾಗಾಗಿ ನಾವು ಕೂಡ ಎಲ್ಲರೂ 2 ಅವರ್ಸ್ ಮುಂಚೆನೇ ಏರ್ಪೋರ್ಟ್ನ ತಲುಪಿದ್ವಿ. ಅಲ್ಲಿ ಚೆಕ್-ಇನ್ ಬೋರ್ಡಿಂಗ್ ಅಂತ ಏನೇನೋ ಪ್ರೊಸೀಜರ್ಸ್ ಇರುತ್ತೆ. ಹಾಗಾಗಿ ನೀವು ಫ್ಲೈಟ್ ಜರ್ನಿನ ಹೋಗಬೇಕಾದ್ರೆ ನೀವು ನನ್ನ ಕಡೆಯಿಂದ ಒಂದು ಇನ್ಫಾರ್ಮೇಷನ್ ಅಂದರೆ ಯಾವುದೇ ಪೌಡರ್ ಐಟಮ್ಸ್ನ ತೊಗೊಂಡೋಗೋಗಿಲ್ಲ. ಎಲೆಕ್ಟ್ರಾನಿಕ್ ಐಟಮ್ಸ್ ಎಲ್ಲ ತೊಗೊಂಡೋಗ್ಬೋದು. ಲ್ಯಾಪ್ಟಾಪ್ ಆ ಥರದ್ದೆಲ್ಲ. ವಾಟರ್ ಬಾಟಲ್ಸು ಕೂಡ ಲಿಮಿಟೆಡಾಗೆ ಕೊಡೋದವರು ನಮಗೆ. ಈಗ ನಾವೇನು ಮಾಡಿದ್ವಿ, ಎಲ್ಲರೂ 2 ಬಾಟ್ಲ್ ಇಟ್ಕೊಂಡಿದ್ವಿ ಅಲ್ಲಿ ಬೇಕಾಗುತ್ತೆ ಅಂತೇಳಿ. ಆದರೆ ಎಲ್ಲರೂ 1 ಬಾಟ್ಲ್ ಅಷ್ಟೇ ಕೊಟ್ಟಿದ್ದು ನಮಗೆ. ಎಲ್ಲ ನೀಟಾಗಿ ಚೆಕ್ ಮಾಡಿ, ತುಂಬ ಸೆಕ್ಯೂರಿಟಿ ಇದೆ ಏರ್ಪೋರ್ಟಲ್ಲಿ. ತುಂಬ ಚೆಕ್ ಮಾಡಿ ನಮ್ಮನ್ನು ನಾವು ಫ್ಲೈಟ್ ಅಂದರೆ ಚೆಕ್-ಇನ್ ಮಾಡಿ ನಮಗೆ ಮುಂದೆಗಡೆ ನೆಕ್ಸ್ಟು ನಮಗೆ ವೆಯ್ಟಿಂಗ್ ರೂಮಿಗೆ ಕಳಿಸೋದು. ಹಾಗಾಗಿ ಯಾರಾದರೂ ಫ್ಲೈಟ್ ಜರ್ನಿ ಮಾಡಿದ್ರೆ ಪೌಡರ್ ಐಟಮ್ನ ಕ್ಯಾರಿ ಮಾಡಬೇಡಿ. ನಮಗೆ ಇದು ಮುಂಚೆನೇ ಹೇಳಿದಾಗೆ ಫಸ್ಟ್ ಫ್ಲೈಟ್ ಜರ್ನಿ ಆಗಿದ್ದರಿಂದ ಸ್ವಲ್ಪ ಭಯ ಇತ್ತು. ಹೇಗಿರುತ್ತೋ ಏನೋ, ಸ್ವಲ್ಪ ಜರ್ಕಾಗುತ್ತೆ ನಿಮಗೆ ಟೇಕ್ ಆಫ್ ಆಗಬೇಕಾದ್ರೆ ಅಂತೆಲ್ಲ ಸ್ವಲ್ಪ ಜನ ಹೇಳಿದರು. ಆದರೆ ಸ್ವಲ್ಪ ಟೇಕ್ ಆಫ್ ಆಗಬೇಕಾದ್ರೆ ಸ್ವಲ್ಪ ಜರ್ಕ್ ಹೊಡಿಯುತ್ತೆ ಅಷ್ಟೇ. ಅದು ಬಿಟ್ಟರೆ ನಮಗೆ ಮೇಲೆ ಹೋದ್ಮೇಲೆ ನೋಡಿ ಈ ಥರ ಚಿಕ್ಕದಾಗಿ ಮನೆಗಳು ಮತ್ತು ರೋಡ್ಗಳೆಲ್ಲ ಚಿಕ್ಕದಾಗಿ ಕಾಣಿಸುತ್ತೆ. ಆ ಥರ
ಹತ್ತತ್ರ ಟೇಕ್ ಆಫ್ ಆದಮೇಲೆ ನಮಗೆ ಏನೂ ಫೀಲ್ ಆಗಲ್ಲ, ಸುಮ್ಮನೆ ಮನೇಲಿ ಕೂತಿದ್ದೀವಿ ಅನ್ನೋ ಥರ ಫೀಲ್ ಆಗುತ್ತೆ ಅಷ್ಟೇ. ನಾವೆಲ್ಲಿ ಹೋಗ್ತಿದ್ದೀವಿ ಏನಂತ ಏನು ಫೀಲ್ ಆಗಲ್ಲ. ಅಟ್ಲೀಸ್ಟ್ ಬಸ್ ಮತ್ತು ಕಾರಲ್ಲೆಲ್ಲ ಹೋದರೆ ಬೇರೆ ಬೇರೆ ಏನಾದರೂ ಕಾಣಿಸ್ತಾ ಇರುತ್ತೆ, ನಾವು ಮೂವ್ ಆಗ್ತಿದ್ದೀವಿ ಅನ್ನೋ ಫೀಲ್ ಆಗುತ್ತೆ. ಆದರೆ ಫ್ಲೈಟಲ್ಲಿ ಹೋದರೆ ನಾವು ಮೂವ್ ಆಗ್ತಿದ್ದೀವಾ, ಇದು ನಿಂತಿರೋ ಕಡೆ ನಿಂತಿದ್ದೀವಾ ಏನೂ ಗೊತ್ತಾಗಿಲ್ಲ ನಮಗೆ. ಅದಾದ ನಂತರ ನೆಕ್ಸ್ಟ್ ನಮಗೆ ಮೋಡಗಳ ಮಧ್ಯೆ ಹೋಗ್ತೀವಲ್ಲ, ಅವಾಗ ಒಂಥರ ತುಂಬ ಚೆನ್ನಾಗಿತ್ತು ಫೀಲಿಂಗು. ನಾನು ತುಂಬ ಎಂಜಾಯ್ ಮಾಡಿದೆ. ಇದು ನೋಡಿ, ಇದು ಯಾವುದೋ ನದಿ ಅಂತ ಅಂದ್ಕೊಂಡ್ವಿ ನಾವು, ಮೇ ಬಿ ನದಿನೇ ಅನಿಸುತ್ತೆ. ಅದು ಈ ಥರ ಕಾಣಿಸ್ತಾ ಇತ್ತು ನಮಗೆ ಮೇಲಿಂದ ನೋಡಬೇಕಾದ್ರೆ. ಫ್ಲೈಟ್ ಹತ್ತಿದ ಮೇಲೆ ನಾನು ಮುಂಚೆನೇ ಹೇಳಿದಾಗ ಏನೂ ಫೀಲ್ ಆಗಲ್ಲ, ನಾವು ಸುಮ್ಮನೆ ಕೂತಿರ್ತೀವಿ ಅಷ್ಟೇ. ಆದರೆ ವಿಂಡೋ ಸೈಡ್ ಕೂತಿರೋದು ಇನ್ನೂ ಸ್ವಲ್ಪ ಏನಂದರೆ ಈಚೆ ಕೆಳಗಡೆ ಎಲ್ಲ ನೋಡ್ತಾ ಇರ್ತಾರಲ್ವ, ಆವಾಗ ಸ್ವಲ್ಪ ಡಿಫ್ರೆನ್ಸ್ ಸೀನ್ಸ್ ಎಲ್ಲ ಕಾಣಿಸುತ್ತೆ. ಆದರೆ ಅದ್ರ ಪಕ್ಕ ಕೂತವ್ರಿಗೆಲ್ಲ ಅಷ್ಟೇನು ಆ ಥರ ಫೀಲಿಂಗ್ಸ್ ಏನೂ ಗೊತ್ತಾಗಲ್ಲ. ಸುಮ್ಮನೆ ಮನೇಲಿ ಎಲ್ಲೋ ಚೇರ್ ಮೇಲೆ ಕೂತಿದ್ದೀವಿ ಅನ್ನೋ ಥರನೇ ಫೀಲಿಂಗ್ ಇರುತ್ತೆ. ನಿಮಗೆ ಫ್ಲೈಟಲ್ಲಿ ನಿಮಗೆ ಊಟದ ವ್ಯವಸ್ಥೆನೂ ಕೂಡ ಇರುತ್ತೆ, ಬೇಕು ಅಂದರೆ ನೀವು ಪೇ ಮಾಡಿ ತೊಗೋಬೋದು. ನಾವು 2 hours ಜಸ್ಟ್ ನಿಮಗೆ ಫ್ಲೈಟಲ್ಲಿ ನೀವು ಬ್ಯಾಂಗ್ಳೂರ್ ಟು ವಾರಣಾಸಿ ಓನ್ಲಿ 2 hours ಜರ್ನಿ ಆಗಿರೋದ್ರಿಂದ ನಾವು ಮುಂಚೆನೇ ಟಿಫನ್ ಮಾಡಿ ಹೊರಟಿದ್ವಿ. ಹಾಗಾಗಿ ನಾವು ಯಾವುದೇ ಊಟ ಟಿಫನ್ ಏನು ತೊಗೊಳ್ಳಿಲ್ಲ. ನನಗೆ ಫ್ಲೈಟ್ ಜರ್ನಿ ಚೆನ್ನಾಗಿತ್ತು ಮತ್ತು ಬೆಸ್ಟ್ ಅಂತ ಅನಿಸುತ್ತೆ. ಯಾಕೆ ಅಂದರೆ ನಾವು ಟ್ರೈನಲ್ಲಿ ಹೋಗಿ ಹಣ ಸೇವ್ ಮಾಡ್ತೀವಿ ಅನ್ನೋದಕ್ಕಿಂತ ಟ್ರೈನಲ್ಲಿ ಹೋದರೆ ನಿಮಗೆ ಅಲ್ಲಿ ಊಟ ತಿಂಡಿದ ಖರ್ಚೆ ಬಂದುಬಿಡುತ್ತೆ 2 daysದು. ಹಾಗಾಗಿ 2 months ಮುಂಚೆ ಟಿಕೆಟ್ ಬುಕ್ ಮಾಡಿಕೊಂಡ್ರೆ ನೀವು ತುಂಬ ಬೆಸ್ಟಾಗಿ ಹೋಗಿ ಬರ್ಬೋದು. ಅರೌಂಡ್ ನಮಗೆ 10,000ಅಲ್ಲಿ ಒಂದು ಪರ್ಸನ್ಗೆ ಹೋಗ್ತಾ ಬರ್ತಾ ಚಾರ್ಜಸ್ ಮುಗಿದೋಯ್ತು ಫ್ಲೈಟ್ದು. ಹಾಗಾಗಿ ನಾನೇನಂತ ಹೇಳ್ತೀನಿ ಅಂದರೆ ಫ್ಲೈಟ್ ಜರ್ನಿ ಬೆಸ್ಟ್ ಅಂತ ಹೇಳ್ತೀನಿ. ನನ್ನ ಎಕ್ಸ್ಪೀರಿಯನ್ಸ್ ಇದು. ನಾವು ನೆಕ್ಸ್ಟು ಇದು ಉತ್ತರ ಪ್ರದೇಶ ವಾರಣಾಸಿ ಅಂದರೆ ವಾರಣಾಸಿ ಲ್ಯಾಂಡ್ ಆಗಬೇಕಾದ್ರೆ ಮಾಡಿರೋವಂಥ ವೀಡಿಯೋ ಇದು. ನಮಗೆ ಬ್ಯಾಂಗ್ಳೂರಿಂದ ಹೊರಟಾಗ ತುಂಬ ಚಳಿ ಮತ್ತು ಮಳೆ ಇತ್ತು. ಅರೌಂಡ್ 1 week ಏನೋ ಮಳೆ ಇತ್ತಲ್ಲಿ ಬ್ಯಾಂಗ್ಳೂರಲ್ಲಿ. ಆದರೆ ವಾರಣಾಸಿಗೆ ಬಂದು ಇಳಿದ ತಕ್ಷಣ ವೆದರ್ ಹೇಗಿತ್ತು ಅಂದರೆ ಅಬ್ಬಾ ತುಂಬ ಬಿಸಿಲಿತ್ತು. ನಮಗೆ ಬ್ಯಾಂಗ್ಳೂರು ಮೈಸೂರಿಂದ ಹೋದವರಿಗಂತೂ ಅಲ್ಲಿನ ಬಿಸಿಲು ತಡ್ಕೊಳ್ಳೋಕ್ಕೆ ಆಗಲ್ಲ. ನಮಗೆ ನಾವೇನು ಮೈಂಡ್ ಸೆಟ್ಟಲ್ಲಿ ಇದ್ವಿ ಅಂದರೆ ಇಲ್ಲಿ ತುಂಬ ಮಳೆ ಇದೆಯಲ್ಲ, ಅಲ್ಲಿ ಮಳೆ ಇರುತ್ತೆ ಅಂತೇಳಿ ತುಂಬ ಸ್ವೆಟರ್ ಸ್ಕಾರ್ಫ್ ಎಲ್ಲ ರೆಡಿ ಮಾಡ್ಕೊಂಡು ಹೋಗಿದ್ವಿ. ಆದರೆ ಅದು ಏನೂ ಯೂಸ್ ಆಗಿಲ್ಲ. ನಮಗಲ್ಲಿ ತುಂಬ ಬಿಸಿಲು ಮುಖಕ್ಕೆ ರಾಚ್ತಾ ಇತ್ತು. ನಾವು ಈ ಟ್ರಿಪ್ನ ಏನಕ್ಕೆ ಪ್ಲ್ಯಾನ್ ಮಾಡಿದ್ದು ಅಂತಲೂ ಕೂಡ ಹೇಳ್ತೀನಿ ನೋಡಿ. ನಮ್ಮ ಕಸಿನ್ ಸಿಸ್ಟರ್ ಒಬ್ಬರು ಅಲ್ಲಿ MSc ಅಗ್ರಿಕಲ್ಚರ್ ಫ್ರೀ ಸೀಟ್ ಸಿಕ್ಕಿತ್ತು ವಾರಣಾಸಿಲಿ, ಎಜುಕೇಷನ್ಗೆ ಅಂತ ಹೋಗಿದ್ರು. ಅವ್ರದ್ದು ಎಜುಕೇಷನ್ ಮುಗಿದು ಅವರು ರಿಟರ್ನ್ ಬರೋದ್ರಲ್ಲಿದ್ದರು. ಹಾಗಾಗಿ ಒಂದ್ಸರಿ ಅವಳಿಗೆಲ್ಲ ಗೊತ್ತಿರತ್ತಲ್ವ, ಅಲ್ಲಿ 2 years ಇದ್ದಿದ್ದರಿಂದ ಅವಳ ಜೊತೆ ನಾವು ಟ್ರಿಪ್ ಮಾಡಿದಾಗತ್ತೆ ಅಂತ ಅವಳು ಕರೆದ್ಲು. ಹಾಗಾಗಿ ಈ ಟ್ರಿಪ್ನ ಪ್ಲ್ಯಾನ್ ಮಾಡಿ ಹೊರಟಿದ್ದು. ಆದರೆ ಸ್ಟಾರ್ಟಿಂಗ್ ಸ್ವಲ್ಪ ಗೊಂದಲಗಳಿದ್ರೂ ಟ್ರಿಪ್ ನಮಗೆ ಚೆನ್ನಾಗಿತ್ತು. ನನ್ನ ನೆಕ್ಸ್ಟ್ ವೀಡಿಯೋಗಳಲ್ಲಿ ಇದ್ರದ್ದು ಕಂಟಿನ್ಯೂಟಿ ವ್ಲಾಗ್ನ ಹಾಕ್ತೀನಿ. ಯಾರಾದರೂ ನೀವು ಕಾಶಿ ಟ್ರಿಪ್ನ ಪ್ಲ್ಯಾನ್ ಮಾಡೋರಿದ್ದರೆ ಫ್ಲೈಟ್ ಜರ್ನಿನ ಚಾಯ್ಸ್ ಮಾಡಿ ಅಂತ ಹೇಳ್ತೀನಿ. ನೀವು ಅಮೌಂಟು ಕೂಡ ನಿಮಗೆ ತುಂಬ ದುಬಾರಿ ಏನಾಗಲ್ಲ. ಆದರೆ ಮುಂಚೆ ಟಿಕೆಟ್ ಬುಕ್ ಮಾಡ್ಕೋಬೇಕಷ್ಟೇ. 2 months 2.5 months ಮುಂಚೆ ಟಿಕೆಟ್ ಬುಕ್ ಮಾಡಿಕೊಂಡ್ರೆ ನಿಮಗೆ ತುಂಬ ಕಡಿಮೆಗೇ ಫ್ಲೈಟ್ ಟಿಕೆಟ್ಗಳು ಸಿಗುತ್ತೆ. ಅರೌಂಡ್ 4,800 ಅಷ್ಟೇ ನಮಗೆ ಒಂದು ಸೈಡ್ದು ಟಿಕೆಟ್ ಬಿದ್ದಿದ್ದು ಅಮೌಂಟು. ನೋಡಿ, ಈಗ ನಾನು ಫ್ಲೈಟ್ ಲ್ಯಾಂಡ್ ಆಗ್ತಾ ಇದ್ದೀವಿ ಉತ್ತರ ಪ್ರದೇಶಲ್ಲಿ. ಎಷ್ಟು ಬಿಸಿಲಿದೆ ಅಂದರೆ ಮುಖಕ್ಕೆ ರಾಚ್ತಾ ಇದೆ. ತುಂಬ ಬಿಸಿಲಿತ್ತು ಒಟ್ಟಿನಲ್ಲಿ. ಹಾಗಾಗಿ ನನ್ನ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಿಮಗೆ ಇದ್ರ ಕಂಟಿನ್ಯೂಟಿ ವ್ಲಾಗ್ನ ಹಾಕ್ತೀನಿ. ವಾರಣಾಸಿ ದರ್ಶನ ಹೇಗೆ ಮಾಡಿದ್ವಿ ನಾವು, ಹರಿಶ್ಚಂದ್ರ ಘಾಟ್ ಹೇಗಿದೆ, ಅದೆಲ್ಲದರ ವೀಡಿಯೋ ಕೂಡ ನಿಮಗೆ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನನ್ನ ಮುಂದಿನ ವೀಡಿಯೋಗಳಿಗೆ ಮೋಟಿವೇಟ್ ಮಾಡುತ್ತೆ. ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.